ಸುದೀರ್ಘವಾಗಿ ಹೇಳಿದ್ದೀನಿ ನಿಮ್ಮ ಚಾನೆಲ್ ಅವ್ರಿಗೇನೆ ನೆನ್ನೆಗೆ. ಅದಕ್ಕೆ ಫಸ್ಟ್ ಉತ್ತರ ಬರಲಿ ಕಾಂಗ್ರೆಸ್ ಸರ್ಕಾರ. ಹೇಳಿ ಕಾಂಗ್ರೆಸ್ ಸರ್ಕಾರ ಆ ಮಧ್ಯಂತರ ವರದಿಯಲ್ಲಿ ಏನಿದೆ ಅನ್ನುವಂಥದ್ದನ್ನು ಮೊದಲು ಪ್ರಕಟ ಮಾಡಿ, ಆಮೇಲೆ ಮಾತಾಡೋಣ. ಇವತ್ತು ಮೂಢ ಹಗರಣದಿಂದ ಹತಾಶರಾಗಿ ಇಲ್ಲದ ಹಗರಣಗಳನ್ನು ನಾನು ಈಗಾಗಲೇ ಹೇಳಿದ್ದೀನಲ್ವಾ, ಈಗಾಗಲೇ ಹೇಳಿದ್ದೀನಿ. ಈ ವರದಿ ಮಧ್ಯಂತರ ವರದಿಯನ್ನು ರಾತ್ರೋರಾತ್ರಿಯಲ್ಲಿ ಅವ್ರಿಗೆ ಪಾಪ ಅದೆಷ್ಟು ಒತ್ತಡ ಮಾಡಿದರೋ ಏನೋ ಗೊತ್ತಿಲ್ಲ, ಒತ್ತಡ ಮಾಡಿ ಆ ಬಾಕ್ಸಲ್ಲಿ ಪಾಪ ತಂದು ಅವ್ರು ಈಗಾಗಲೇ ವಿದೇಶಕ್ಕೆ ಹೋಗಿದ್ದಾರಂತೆ ಪಾಪ. ಯಾಕೆ ಅಂದರೆ ಇದು ರಾಜಕೀಯ ದ್ವೇಷ. ಬಿ ಜೆ ಪಿಯವ್ರ ಮೇಲೆ ಏನೂ ಇಲ್ವಲ್ಲ, ಏನೋ ಒಂದು ತೋರಿಸ್ಬೇಕು. ಅದು ಕೋವಿಡ್ ಅಂತ ಒಂದು ಸಂದರ್ಭದಲ್ಲಿ ಭ್ರಷ್ಟಾಚಾರ ಮಾಡಿದ್ದಾರೆ ಅಂದರೆ ಜನರು ಏನಪ್ಪ ಇಂಥ ಒಂದು ಇದರಲ್ಲಿ ಕೂಡ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ನಮ್ಮ ಮೇಲೆ ಕೋಪ ಬರಬೇಕಲ್ಲ. ಇದೆಲ್ಲ ಷಡ್ಯಂತ್ರ ರೀ. ಚುನಾವಣೆಗೆ ಮುಂಚೆ ಯಾವ ರೀತಿ ಷಡ್ಯಂತ್ರ ಮಾಡಿದ್ರು, ಪೇ ಸಿ ಎಮ್ ಮಾಡಿದರು. ಆದರೆ ಇವ್ರ ಸರ್ಕಾರ ಬಂದ ಮೇಲೆ ಇವತ್ತು ಏನಾಗಿದೆ ರಾಜ್ಯದ ಜನತೆ ನೋಡ್ತಾ ಇದೆ, ರಾಜ್ಯದ ಜನತೆ ನೋಡ್ತಾ ಇದ್ದಾರೆ. ಇರಲಿ, ನಾವು ಪ್ರಾಮಾಣಿಕತೆಯಿಂದ, ದಕ್ಷತೆಯಿಂದ, ಅಂತಃಕರಣದಿಂದ ಕೋವಿಡನ್ನು ನಿಯಂತ್ರಣ ಮಾಡಿ ಜನರ ಪ್ರಾಣ ಉಳಿಸುವಂಥ ಪುಣ್ಯದ ಕೆಲಸ ಮಾಡಿದ್ದೀವಿ. ಆ ಭಗವಂತ ಅನ್ನೋರು ಇದ್ದಾರೆ, ಆ ಭಗವಂತ ನಮ್ಮ ಕಷ್ಟವನ್ನು ನೋಡಿದ್ದಾರೆ. ನಮಗೆ ಯಾವ ಜನರ 6 ಕೋಟಿ 7 ಕೋಟಿ ಜನರ ಆಶೀರ್ವಾದ ಇದೆ. ಇವತ್ತು ಏನು ತಾಯಿ ಕಾಳಿಕಾಂಬ ಆಶೀರ್ವಾದ ನಮ್ಮ ಮೇಲಿದೆ, ನಮಗೇನೂ ಆಗೋದಿಲ್ಲ. ಸರಿ, ಮೂಢ ಹಗರಣ ಡೈವರ್ಟ್ ಮಾಡೋದಕ್ಕೆ ಹಳೆ ಹಗರಣಗಳನ್ನು ಮುಂದಿಕ್ತಾ ಇದ್ದಾರೆ. ನೀವು ಸುಮ್ಮನೆ ಇಲ್ಲದೆ ಇದ್ದರೆ ನಾವು ಹೊಸ ಹೊಸ ಭ್ರಷ್ಟಾಚಾರ ಆಪಾದನೆಗಳು ನಿಮ್ಮ ಮೇಲೆ ತೆಗಿತೀವಿ, ನಿಮ್ಮ ಕೇಸುಗಳು ತೆಗಿತೀವಿ ಅಂತೇಳಿ ಇದು ಬ್ಲ್ಯಾಕ್ ಮೇಲ್ ಒಂದು ಸ್ಟ್ರಾಟಜಿ. ಥ್ಯಾಂಕ್ ಯು.